ನ್ಯಾಚುರಲ್ ಆಗಿ ಬರೀ ಫುಡ್ ಅಲ್ಲೇನೆ ನೀವು ಏನಾದ್ರು ವೆಯ್ಟ್ ಲಾಸ್ ಮಾಡ್ಕೋಬೇಕಾ? ವೆಯ್ಟ್ ಲಾಸ್ ಅಂತಂದ್ರೆ ನಾನು ಹೇಳ್ತಾ ಇರೋದು ಫ್ಯಾಟ್ ಲಾಸ್ ಮತ್ತೆ ಇನ್ಸ್ ಲಾಸ್. ಫ್ಯಾಟ್ ಲಾಸ್ ಅಂತಂದ್ರೆ ನಿಮ್ಮ ತೈ ಫ್ಯಾಟ್ ಇರ್ಬೋದು, ಮಸಲ್ ಫ್ಯಾಟ್ ಇರ್ಬೋದು, ಬೆಲ್ಲಿ ಫ್ಯಾಟ್ಸ್ ಇರ್ಬೋದು, ಹಿಪ್ಸ್ ಇರ್ಬೋದು, ಥೈಸ್ ಇರ್ಬೋದು, ಶೋಲ್ಡರ್ಸ್ ಇರ್ಬೋದು, ಕಂಪ್ಲೀಟ್ ಆಗಿ ಓವರ್ ಆಲ್ ಆಗಿ ನಿಮ್ಮ ಬಾಡಿಯಲ್ಲಿ ಇರ್ತಕ್ಕಂತಹ ಬೊಜ್ಜನ್ನ ನೀವು ಕರಗಿಸಬೇಕಾ? ಹಾಗಿದ್ರೆ ಅದು ಹೇಗೆ ಅಂತ ನಾನು ಇವಾಗ ತಿಳಿಸ್ತೀನಿ, ಬನ್ನಿ ಸ್ನೇಹಿತರೆ. ಅಂದ್ರೆ ಲೈಕ್ ನಾವು ರೈಟ್ ಕ್ವಾಂಟಿಟಿ ಆಫ್ ಫುಡ್ ನ ರೈಟ್ ವೇನಲ್ಲಿ ತಗೊಳ್ಳೋದ್ರ ಮುಖೇನ ನಮ್ಮ ಹೆಲ್ತಿ ವೆಯ್ಟ್ ನ ನಾವು ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಹೌದು, ಇದು ಖಂಡಿತ ಸಾಧ್ಯ. ಅಂದ್ರೆ ನಮಗೆ ಸಮಯ ಬೇಕಾಗುತ್ತೆ. ಅಂದ್ರೆ ಇದು ಯಾವುದೇ ತರನಾಗಿರ್ತಕ್ಕಂತಹ ಇಮಿಡಿಯೇಟ್ ಫ್ಯಾಟ್ ಲಾಸ್ ಅಲ್ಲ. ಇದು ಪ್ರತಿದಿನ ಕೂಡ ಬೆಳಗ್ಗೆಯಿಂದ ಸಂಜೆ ಹೊಟ್ಟೆ ತುಂಬಾ ತಿಂದು ನಮ್ಮ ದೇಹದಲ್ಲಿರ್ತಕ್ಕಂಥ ಬೊಜ್ಜನ್ನ ಕರಗಿಸಬೇಕು. ಅಯ್ಯೋ ಡಯಟ್ ಅಂದ ತಕ್ಷಣ ತುಂಬಾ ಜನ ಏನು ಅನ್ಕೊಬಿಡ್ತಾರೆ, ಅಯ್ಯೋ ನಾನು ಹೊಸ್ಕೊಂಡಿರ್ಬೇಕು, ಅಯ್ಯೋ ನಾನು ಊಟ ಬಿಡಬೇಕು, ಅಯ್ಯೋ ಮತ್ತೆ ಇನ್ನೊಂದು ಬರುತ್ತೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮತ್ತೆ ಫಾಸ್ಟಿಂಗ್ ಅಂತ ಹೇಳಿ ಮಾಡ್ತಾರೆ. ಕೆಲವೊಬ್ರು ಫ್ಯಾಟ್ ಡಯಟ್ ಅಂತ ಹೇಳಿ ಮಾಡ್ತಾರೆ. ಅದ್ರಲ್ಲಿ ಏನು ಅಂದ್ರೆ ಸಂಪೂರ್ಣವಾಗಿ ಊಟ ಬಿಡುವಂಥದ್ದು ಅಥವಾ ಯಾವುದೋ ಶೇಕ್ಗಳನ್ನ ಕುಡಿಯುವಂಥದ್ದು, ಬರೀ ಆರ್ಟಿಫಿಷಿಯಲ್ ಆಗಿರುವಂಥದ್ದನ್ನೇ ತಿನ್ನುವಂಥದ್ದೆಲ್ಲ ಮಾಡ್ತಾರೆ. ಆದ್ರೆ ನನ್ನ ಈ ನ್ಯಾಚುರಲ್ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ನೀವು ಯಾವುದೇ ತರನಾಗಿರ್ತಕ್ಕಂತಹ ಊಟವನ್ನು ಬಿಡೋ ಅವಶ್ಯಕತೆ ಇಲ್ಲ, ಯಾವುದೇ ತರನಾಗಿರ್ತಕ್ಕಂಥ ಶೇಕ್ಸ್ಗಳನ್ನ ಕುಡಿಯೋ ಅವಶ್ಯಕತೆ ಇಲ್ಲ. ಒಳ್ಳೆ ಡಯಟ್ರಿ ಫೈಬರ್ ಇರ್ತಕ್ಕಂತಹ ಫುಡ್ ಅನ್ನ ತಿನ್ಕೊಂಡು, ಅಂದ್ರೆ ಮೈಂಡ್ಫುಲ್ ಆಗಿ ತಿನ್ಕೊಂಡು ನಿಮ್ಮ ದೇಹದಲ್ಲಿ ಇರ್ತಕ್ಕಂತಹ ಬೊಜ್ಜನ್ನ ನ್ಯಾಚುರಲ್ ಆಗಿ ಕರಗಿಸಬೇಕಾ? ಹಾಗಿದ್ರೆ ಪ್ರದೀಪ್ ನ್ಯೂಟ್ರಿಷನಿಸ್ಟ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ಫ್ಯಾಟ್ ಲಾಸ್ ಅಂತ ಹೇಳಿ DM ಮಾಡೋದ್ರ ಮುಖೇನ ನಾನು ನಿಮಗೆ ಫರ್ದರ್ ಹೆಲ್ಪ್ ಮಾಡ್ತಾ ಹೋಗ್ತೀನಿ.